ಎಲ್ರಿಗೂ ನಮಸ್ಕಾರ. ಗಣಿಕಾ ಕಿಚನ್ ಬ್ಲಾಗ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋ ಆಗ್ತಾ ಇರೋದು ಸಮೋಸ ಅಂದರೆ ಮಳೆಗೆ ಚಳಿಗೆ ಒಳ್ಳೆ ಬಿಸಿ ಬಿಸಿಯಾಗಿರುವಂಥ ಬೇಗ ಮಾಡ್ಕೊಳ್ಳುವಂಥ ಈರುಳ್ಳಿ ಸಮೋಸ ಮಾಡ್ತಾಯಿದ್ದೀನಿ. ನಾನಿವತ್ತು ಬೇಗ ಅಂದರೆ ಬೇಗ ಆಗುತ್ತೆ, ಒಂದು ಅರ್ಧ ಗಂಟೆನಲ್ಲಿ ಬೇಗ ರೆಡಿ ಮಾಡ್ಕೊಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಮಾತ್ರ ಅಷ್ಟು ರುಚಿಯಾಗಿರುತ್ತೆ. ನೀವು ಒಂದು ಸಲ ಈ ಥರ ಸಮೋಸ ಮಾಡ್ಕೊಂಡ್ರೆ ನೀವು ಮತ್ತೆ ಮತ್ತೆ ಇದೇ ಥರನೇ ಮಾಡ್ಕೊಳ್ತಾ ಇರ್ತೀರ. ಅಂದರೆ ವೇಸ್ಟ್ ಅಂತ ಈಗ ಸೀಟೆಲ್ಲ ವೇಸ್ಟ್ ಆಗುತ್ತಲ್ಲ ಸೈಡಿಂದು ಸಮೋಸ ಮಾಡುವಾಗ, ಆದರೂ ಕೂಡ ಚಿಪ್ಸು ಕೂಡ ಅಷ್ಟೇ ರುಚಿಯಾಗಿರುತ್ತೆ, ಅದು ಕೂಡ ವೇಸ್ಟ್ ಮಾಡೋ ಹಾಗಿಲ್ಲ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುವಂಥ ಸಮೋಸನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಾನು ಮಾಡ್ತಾ ಇರೋದು ಇವಾಗ ನೋಡಿ, ಅದಕ್ಕೇನೇನು ಬೇಕು ಅಂತ ಎಲ್ಲ ಐಟಮ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಅದಕ್ಕೇನೇನು ಬೇಕು ಅಂತ ಎಲ್ಲ ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಮಾಡ್ತಾ ಇರೋದು ನಾನು. ಏನಂತ ಏನೋ ಜಾಸ್ತಿ ಎಲ್ಲ ಏನು ಐಟಮ್ ಎಲ್ಲ ಏನು ಹಾಕೋದಿಲ್ಲ. ನೆಕ್ಸ್ಟ್ ಈಗ ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಫಸ್ಟು ಈಗ ಮೈದಾ ಹಿಟ್ಟು ಒಂದು ಬೌಲಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಮೈದಾ ಹಿಟ್ಟಿಂದನೇ ಮಾಡೋದು ಇದನ್ನು, ಹಾಗಾಗಿ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ಫಸ್ಟು ಅಂತಂದರೆ ಮೇಯ್ನಾಗಿ ಹಸಿಟ್ಟು ಕಲಿಸ್ಕೊಳ್ಬೇಕು. ಅದಕ್ಕೆ ಮೈದಾ ಹಿಟ್ಟು ಹಾಕ್ಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು. ಅದಕ್ಕೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಇವಾಗ ರುಚಿಗೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇವಾಗೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಬೇಕು. ನೀರು ಹಾಕ್ಕೊಂಡು ಹಿಟ್ಟು ಕಲಿಸ್ಕೊಳ್ಬೇಕು. ಮೇಯ್ನು ಹದವಾಗಿ ಹಿಟ್ಟು ಕಲಿಸ್ಕೊಳ್ಳೋದೇ ಮೇಯ್ನು ಟಿಪ್ಸ್. ಅದು ಮೇಯ್ನು ನೀಟಾಗಿ ಅಂದರೆ ಫ್ರೀಯಾಗಿ ಆರಾಮಾಗಿ ಕಲಿಸ್ಕೊಳ್ಬೇಕು. ಚೆನ್ನಾಗಿ ಕಲಿಸ್ಕೊಳ್ಬೇಕು ಹಿಟ್ಟನ್ನು. ಈಗ ಅದಕ್ಕೆ ಸ್ವಲ್ಪ ಕಾದಿರೋ ಎಣ್ಣೆನ ಹಾಕ್ಕೊಳ್ಬೇಕು. ಸ್ವಲ್ಪ ಕಾದಿರೋ ಎಣ್ಣೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ಸ್ವಲ್ಪ ಕಾದಿರೋ ಎಣ್ಣೆ, ಒಂದು ಸ್ವಲ್ಪ ಬಿಸಿ ಎಣ್ಣೆ ಹಾಕ್ಕೊಂಡು ಈ ಹದವಾಗಿ ಕಲಿಸ್ಕೊಳ್ಬೇಕು. ಹಿಟ್ಟನ್ನು ನೀಟಾಗಿ ಫುಲ್ಲು ಈ ಹದವಾಗಿ ಕಲಸಿ ಇಟ್ಕೊಳ್ಬೇಕು. ಇಟ್ಕೊಂಡು ಫಸ್ಟು ಅದು ಪಕ್ಕಕ್ಕೆ ಬಿಡಬೇಕು. ಅದಾದಮೇಲೆ ಈಗ ನಾನು ಫಸ್ಟು ಇದಕ್ಕೆ ಸ್ಟಫಿಂಗಿಗೆ ರೆಡಿ ಮಾಡ್ಕೊಳ್ಬೇಕು. ಇದು ಅವಲಕ್ಕಿ ತೊಗೊಂಡಿರೋದು, ಇದು ಪೇಪರ್ ಅವಲಕ್ಕಿ ತೊಗೊಂಡಿದ್ದೀನಿ ನಾನು. ಈರುಳ್ಳಿ ಕಟ್ ಮಾಡಿರೋದು ಸೇರಿಸ್ಕೊತಾ ಇದ್ದೀನಿ. 3 ಈರುಳ್ಳಿ ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ನಿಮಗೆ ತೀರಾ ಸಣ್ಣಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಹೆಂಗೆ ಬೇಕಾದರೂ ಹಾಕ್ಕೊಳ್ಳಿ. ಇದು ಸ್ವಲ್ಪ ಮೆಣಸಿನ್ಕಾಯಿ ಪುಡಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಇದು ಚಾಟ್ ಮಸಾಲ, ಇದು ಧನಿಯಾ ಪೌಡರು, ಜೊತೆಗೆ ಇದು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಇಷ್ಟೂ ಹಾಕ್ಕೊಂಡಿದ್ದೀನಿ. ಈಗ ಕೊತ್ತಂಬರಿ ಸೊಪ್ಪನ್ನು ಕೂಡ ಈಗ ಸೇರಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಉಪ್ಪು ಹಾಕ್ಕೊಂಡು ಸ್ಪೂನಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮೆಣಸಿನ್ಕಾಯಿನೂ ಕೂಡ ಒಂದೇ ಒಂದು ಮೆಣಸಿನ್ಕಾಯಿನೂ ಬೇಕು ಅಂದರೆ ಒಂದು ಮೆಣಸಿನ್ಕಾಯಿ ನಾನು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಇನ್ನೂ ಜಾಸ್ತಿ ಬೇಕು ಅನ್ನೋರು ಹಾಕ್ಕೊಬೋದು. ನಾನು ಮೆಣಸಿನ್ಕಾಯಿ ಪೌಡ್ರನ್ನೂ ಹಾಕಿರೋದ್ರಿಂದ ಇದನ್ನು ಇಷ್ಟೇ ಸ್ವಲ್ಪ ಹಾಕಿದ್ದೀನಿ. ಒಂದು ಇಲ್ಲ 2 ಹಾಕ್ಕೊಳ್ಬೇಕು ಅಷ್ಟೇ. ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಇದನ್ನು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇಟ್ಬಿಡಬೇಕು. ಚೆನ್ನಾಗಿ ನೆಂದ್ಕೋಬೇಕು. ಯಾಕಂದರೆ ಇದು ಈರುಳ್ಳಿ ನೀರು ಬಿಟ್ಕೊಳ್ಳುತ್ತಲ್ಲ, ಮೆತ್ಕಾಗಬಾರ್ದು ಅಂತ ಹೇಳಿ ಅಲ್ಲೇ ಇದು ಪೇಪರ್ ಅವಲಕ್ಕಿನ ಹಾಕ್ಕೊಂಡಿರೋದು. ಗಟ್ಟಿ ಅವಲಕ್ಕಿ ಬೇಡ, ಪೇಪರ್ ಅವಲಕ್ಕಿನ ಹಾಕ್ಕೊಳ್ಬೇಕು. ಈರುಳ್ಳಿ ಎಷ್ಟು ತೊಗೊಳ್ತೀವೋ ಅಷ್ಟು ಪೇಪರ್ ಅವಲಕ್ಕಿನ ತೊಗೋಬೇಕು, ಸಮ ಇರಬೇಕು. ಅಷ್ಟನ್ನು ಹಾಕ್ಕೊಂಡು ಇದು ಮಾಡ್ಕೊಳ್ಬೇಕು. ನೋಡಿ, ಈಗ ಒಂದು ತಟ್ಟೆನ ಮುಚ್ಚಿಟ್ಟು ಪಕ್ಕಕ್ಕೆ ಇಟ್ಕೋಬೇಕು. ಇದು ಏನು ಗೊತ್ತಾ, ಮೈದಾ ಹಿಟ್ಟಿಗೆ 1-2-3 ಸ್ಪೂನಷ್ಟು ಮೈದಾ ಹಿಟ್ಟು ತೊಗೊಂಡು ಅದಕ್ಕೆ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಪೇಸ್ಟ್ ರೆಡಿ ಮಾಡ್ಕೊಳ್ಬೇಕಲ್ವಾ, ಅದಕ್ಕೋಸ್ಕರ ಪೇಸ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ಈಗ ಸಮೋಸಾಗೆ ಹೊಸದು ಮತ್ತು ಎಲ್ಲ ಫೋಲ್ಡಿಂಗ್ ಮಾಡೋವಾಗ ಅದು ಬಿಚ್ಕೊಳ್ಬಾರ್ದು, ಓಪನ್ ಆಗಬಾರ್ದು ಅಂತ ಹೇಳಿ ಇದಕ್ಕೆ
ಪೇಸ್ಟ್ ರೆಡಿ ಮಾಡ್ಕೊಳ್ತಾ ಇರೋದು ನೀಟಾಗಿ ಕವರ್ ಮಾಡೋದಕ್ಕೆ. ನೀವೇ ನೋಡಿ ಯಾವ ರೀತಿ ಮಾಡ್ತೀನಿ ಅಂತ. ತುಂಬ ಅಂದರೆ ತುಂಬ ಸಿಂಪಲಾಗಿ ಮಾಡ್ಕೊಳ್ಬೋದು. ಸಮೋಸ ಮಾಡೋದಕ್ಕೆ ಯಾರು ಬರಲ್ಲ ಅನ್ನೋರು ಕೂಡ ಮಾಡ್ಕೊಳ್ಬೋದು. ಏನಂತ ಮಹಾ ಕಷ್ಟನೇ ಅಲ್ಲ, ತುಂಬ ಬೇಗ ಮಾಡ್ಕೊಳ್ಬೋದು, ಈಸಿಯಾಗೂ ಮಾಡ್ಕೊಳ್ಬೋದು. ಈಸಿ ಟಿಪ್ಸು, ಆರಾಮಾಗಿ ಮಾಡ್ಕೊಳ್ಳೋವಂಥ ಸಮೋಸ ಇದು. ನೋಡಿ ಈಗ ನಾನು ಒಂದು ತಟ್ಟೆ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ತಟ್ಟೆ ಇಲ್ಲಾಂದ್ರೆ ಚಪಾತಿ ಮಣೆನೇ ಬರುತ್ತಲ್ಲ ದೊಡ್ಡದಿದ್ರೆ ಅದನ್ನೇ ತೊಗೊಳ್ಳಿ. ಇಲ್ವಾ ಈಗ ಕಲ್ಲು ಶೆಲ್ಫ್ ಇರುತ್ತಲ್ಲ ಅದ್ರ ಮೇಲೆ ಕೂಡ ನೀಟಾಗಿ ಒರೆಸ್ಕೊಂಡು ಹಾಕ್ಕೊಳ್ಬೋದು. ನಾನು ಅದ್ರ ಮೇಲೆ ಮಾಡ್ಕೊಂಡಿಲ್ಲ, ಹೀಗೆ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಹಿಟ್ಟನ್ನು ಇನ್ನೂ ಸ್ವಲ್ಪ ಚೆನ್ನಾಗಿ ನಾದ್ಕೋಬೇಕು. ಅಂದರೆ ಒಸ್ಕೊಳ್ಳೋಕ್ಕೆ ಮುಂಚೆ ಒಂದು ಸ್ವಲ್ಪ ಚೆನ್ನಾಗಿ ನಾದ್ಕೊಂಡು ಆಮೇಲೆ ಒಸಿಬೇಕು. ಈ ಹದ ಇರಬೇಕು, ಹಿಟ್ಟು ಮಾತ್ರ ಈ ಹದವಾಗಿರಬೇಕು. ತೀರಾ ಗಟ್ಟಿನೂ ಇರಬಾರ್ದು, ತೀರಾ ತೆಳ್ಳುವಾಗೂ ಇರಬಾರ್ದು, ಈಸಿಯಾಗಿರಬೇಕು. ಈ ಥರ ನೀಟಾಗಿ ಒಸ್ಕೋಬೇಕು, ತೆಳುವಾಗಿ ಒಸ್ಕೋಬೇಕು. ನೀಟಾಗಿ ತೆಳುವಾಗಿ ಒಸ್ಕೊಬೇಕು. ಆದಷ್ಟು ಎಷ್ಟಾಗುತ್ತೋ ಅಷ್ಟು ತೆಳುವಾಗೂ ಕೂಡ ಒಸ್ಕೊಳ್ಬೋದು. ನೋಡಿ ಹಂಗೆ ನೀವೇ ಈ ಥರ ಮಾಡ್ಕೊಳ್ಬೇಕು. ಹೀಗೆ ಉಸ್ಕೊಂಡು ರೆಡಿ ಮಾಡ್ಕೊಳ್ಬೇಕು. ನೋಡಿ 1 by 1 ತೋರಿಸ್ತೀನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ. ಅಂದರೆ ಇದು ಎಷ್ಟು ಅಗಲ ಹೊಸ್ದಂಗೂ ಮತ್ತೆ ಸಿಂಕ್ ಆಗೋಗುತ್ತೆ, ಅಂದರೆ ಎಲ್ಲ ಹತ್ತಿರ ಇದಾಗೋಗುತ್ತೆ. ಬೇಗ ನೋಡಿಕೊಂಡು ನಿಧಾನಕ್ಕೆ ಹೊಸ್ಕೊಳ್ಳಿ. ಹಾಗೆ ಇನ್ನೂ ಯಾರಾದರೂ ನನ್ನ ವೀಡಿಯೋ ನೋಡ್ತಾ ಇರೋರು, ಹೊಸಬ್ರಾರಾದರೂ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಪೋರ್ಟ್ ಕೂಡ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಯಾರು ಎಲ್ಲೂ ವಿಡಿಯೋ ಸ್ಕಿಪ್ ಮಾಡ್ತೀರಾ ಕೊನೆವರೆಗೂ ಕೂಡ ನೋಡಿ. ಅಂದರೆ ಈ ಸಮೋಸ ಅಂತೂ ನಾನು ಮಳೆಗಾಲದಲ್ಲಿ ಮಳೆ ಟೈಮಲ್ಲಿ ಮಾಡಿದ್ದು. ಅಂದರೆ ಇವಾಗೂ ಮಳೆ ಕೂಡ ಬರ್ತಾನೆ ಇದೆ. ಆ ಟೈಮಲ್ಲೇ ನಾನು ಮೊನ್ನೆ ಮಾಡಿದ್ದು ಚೆನ್ನಾಗಿತ್ತು, ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲಿ ಮಕ್ಕಳು ಕೂಡ ಮನೆಯಲ್ಲಿ ಇರ್ತಾರೆ, ರಜಾ ಇರುತ್ತಲ್ಲ, ಅವರು ಕೂಡ ಇಷ್ಟಪಟ್ಟು ತಿಂತಾರೆ. ಚೆನ್ನಾಗಿರುತ್ತೆ, ಮಕ್ಕಳೇ ಆಗಲಿ ದೊಡ್ಡವರಾಗಲಿ ಎಲ್ಲರೂ ಕೂಡ ತಿಂತಾರೆ. ಈಗ ನೋಡಿ ಈ ಥರ ಒಂದು ತವ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ತವಾನೇ ಆಗ್ಬೋದು, ಹೆಂಚಾದರೂ ಆಗ್ಬೋದು, ರೊಟ್ಟಿ ಹೆಂಚು ಬರುತ್ತಲ್ಲ ಅದಾದರೂ ಕೂಡ ಆಗ್ಬೋದು, ಇದಾದರೂ ಕೂಡ ಆಗ್ಬೋದು. ಈಗ ಜಸ್ಟ್ ಸುಮ್ಮನೆ ಹಿಂಗೆ ಬೇಯಿಸಿ ಆ ಕಡೆ ಈ ಕಡೆ ಸೆಕೆಂಡ್ಸ್ ಲೆಕ್ಕದಲ್ಲೇ ತೆಗೆದು ಬಿಡಬೇಕು ಅಷ್ಟೇ. ಸ್ವಲ್ಪ ಅದು ಗಟ್ಟಿಯಾಗಬೇಕು ಅಷ್ಟೇ. ಅಷ್ಟರಲ್ಲಿ ಹಂಗೆ ನಾನು ಒಂದು ಕಡೆ ಎಣ್ಣೆ ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ ಇಷ್ಟೇ ಸಾಕು, ಇದು ಬೇಯೋದು ತೋರಿಸ್ತಾ ಇದ್ದೀನಲ್ಲ, ಇಷ್ಟೇ ಸಾಕು. ಇಷ್ಟು ಬೆಂದರೆ ಸಾಕೋದು. ಜಸ್ಟ್ ಹಿಂಗೆ ಕಾದಿರೋ ತವದ ಮೇಲೆ ಹಿಂಗೆ ಹಾಕಿ ಒಂದು 2-3 ಸೆಕೆಂಡ್ಗಳಲ್ಲಿ ತೆಕ್ಕೊಂಬಿಡ್ಬೇಕು ಅಷ್ಟೇ. ಆಗೋಯ್ತು, ಅದನ್ನು ತೆಕ್ಕೊಂಡಿದ್ದಾಯಿತು. ಅದು ಕೂಡ ರೆಡಿ ಆಯಿತು. ಈಗ ನೋಡಿ ಇನ್ನೊಂದನ್ನು ಕೂಡ ಬೇಯಿಸ್ಕೊಂಡು ತೊಗೊಳ್ಬೇಕು. ಒಂದೊಂದಾಗೂ ಕೂಡ ಬೇಯಿಸ್ಕೊಂಡು ಎಲ್ಲ ಈ ಥರ ಇಟ್ಕೊಂಡು ಒಂದೇ ಸಲ ಕೂಡ ಬೇಕಾದರೆ ಕಟ್ ಮಾಡ್ಕೊಳ್ಬೋದು. ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಒಂದನ್ನೇ ಬೇಯಿಸ್ಕೊಂಡು ಈಗ ಕಟ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಮಾಡಬೇಕು ಅಂತ. ಈಗ ನೋಡು ಆ ಕಡೆ ಈ ಕಡೆ ಎಲ್ಲ ಕಟ್ ಮಾಡಿ ತೆಗಿತೀವಲ್ಲ, ಆ ಪೀಸ್ಗಳು ಕೂಡ ಏನು ವೇಸ್ಟ್ ಅಲ್ಲ. ಅದನ್ನು ಕೂಡ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಪೀಸು ಚಿಪ್ಸ್ ಥರ ಹಾಕ್ಕೊಳ್ಬೋದು. ಚಿಪ್ಸಿನ ಥರ ಚೆನ್ನಾಗಿರುತ್ತೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೋಡಿ ಇಷ್ಟೇ. ಈಗ ಮಧ್ಯಕ್ಕೆ 2 ಮಾಡ್ಕೊಳ್ತಾ ಇದ್ದೀನಿ, 2 ಭಾಗ ಅಷ್ಟೇ. ನೋಡಿ ಸಿಂಪಲ್ಲು, ಬೇಗ ಮಾಡ್ಕೊಳ್ಬೋದು. ಈಗ ಯಾವ ರೀತಿ ಫೋಲ್ಡ್ ಮಾಡ್ತೀನಿ ಅಂತ ನೋಡಿ ಹೀಗೆ ಫೋಲ್ಡ್ ಮಾಡ್ಕೊಳ್ಳೋದು ಅಷ್ಟೇ. ನೋಡ್ತಾ ಇದ್ದೀರಲ್ಲ, ಇಷ್ಟೇ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇವೇ ನೋಡಿದ್ರಲ್ಲ, ಇಷ್ಟೇ ಈಗ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಕಡೆಗೆ ನಾನು ಇವಾಗ ಪೇಸ್ಟ್ ಹಾಕ್ಕೊಳ್ಬೇಕು. ನಾನು ಇವಾಗ ಅಲ್ಲಿಗೆ ನೋಡಿ ಈಗ ಹಿಂದೆಗಡೆ ಈ ಕಡೆ ಪೇಸ್ಟ್ ಹಾಕ್ಬಿಟ್ರೆ ಅದು ಓಪನ್ ಆಗೋಲ್ಲ. ರೆಡಿ ಮಾಡಿ ಇಟ್ಕೊಂಡಿದ್ನಲ್ವ, ಇದಕ್ಕೆ ಅಂತಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆ ಪೇಸ್ಟನ್ನು. ಇದನ್ನು ಈಗ ಹಚ್ಚಬೇಕು. ಈ ಕಡೆ ಇಲ್ಲಿಗೆ ಹೇಳಿದ್ದೀನಲ್ವ, ಆ ಬಾರ್ಡ್ರಿಗೆ ಹಚ್ಚಿ ಆಮೇಲೆ ಎಲ್ಲ ಇದು ತುಂಬಿದ ಮೇಲೆ ಮಸಾಲೆ ಇರುತ್ತಲ್ಲ ಅದೆಲ್ಲ ಹಾಕಿದ ಮೇಲೆ ಮತ್ತೆ ಫೋಲ್ಡ್ ಮಾಡಬೇಕು. ನೋಡಿ ಈ ಥರ ಪೇಸ್ಟ್ನ ಹಾಕ್ಕೋಬೇಕು. ಇಷ್ಟೇ ನೋಡಿ. ಈಗ ಯಾವ ಕಡೆ ಓಪನ್ ಆಗುತ್ತೋ ಅಲ್ಲಿಗೂ ಕೂಡ ಪೇಸ್ಟ್ ಹಾಕ್ಬಿಟ್ಟು ಕವರ್ ಆಗೋಗುತ್ತೆ. ನೋಡಿ ಇಷ್ಟೇ.
ಕವರ್ ಆಗೋಯ್ತು. ಈಗ ಇದು ರೆಡಿ ಆಯಿತು. ಈಗ ಸ್ಟಫಿಂಗ್ ಇರುತ್ತಲ್ಲ ಹಾಕ್ಕೊಳ್ಳೋದು ಅಷ್ಟೇ. ನೋಡಿ ಈಗೆಲ್ಲ ಎಷ್ಟು ಚೆನ್ನಾಗಿ ಒಳಗಡೆ ಹಾಕೋದಕ್ಕೆ ಸ್ಟಫಿಂಗ್ ಎಷ್ಟು ಚೆನ್ನಾಗಿ ಎಲ್ಲ ಹೊಂದ್ಕೊಂಡಿದೆ ನೋಡಿ. ಈಗ ನಾವು ಬೇಯಿಸಿದಾಗ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಮಾತ್ರ. ತುಂಬ ರುಚಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ. ನೀವೇ ನೋಡಬೇಕು ಹೆಂಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ನೀವು ಹೊರಗಡೆ ತೊಗೊಂಡು ತಿನ್ನೋದಕ್ಕಿಂತಲೂ ಚೆನ್ನಾಗಿರುತ್ತೆ. ನೀವು ಯಾವ ರೀತಿ ಮಾಡ್ಕೋತೀರಾ, ನೀವು ಹೇಗೆ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ನೋಡಿ ಎಷ್ಟು ಗರಿಯಾಗೂ ಕೂಡ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಏನು ಮೆದುವಾಗಿ ಮೆತ್ತಗಾಗೋದು ಆ ಥರ ಎಲ್ಲ ಏನೂ ಆಗೋಲ್ಲ. ನೋಡಿ ಈ ಥರ ಆ ಸ್ಟಫಿಂಗ್ಗೆ ಎಲ್ಲ ಹಾಕಿದ್ದಾದಮೇಲೆ ಹಿಂಗೆ ಕ್ಲೋಸ್ ಮಾಡೋದಕ್ಕೆ ಈ ಥರ ಗಮ್ ಹಾಕ್ಬಿಟ್ಟು ಹೀಗೆ ಕ್ಲೋಸ್ ಮಾಡ್ಕೊಳ್ಳೋದು ಅಷ್ಟೇ. ಈಗೆಲ್ಲ ಕಡೆ ಕವರ್ ಮಾಡಿದ್ರೆ ಅಲ್ಲಿಗೆ ರೆಡಿ ಆಗುತ್ತೆ ಸಮೋಸದು. ನೋಡಿ ಇದೇ ಥರ ಎಲ್ಲವನ್ನು ಕೂಡ ಮಾಡ್ಕೊಂಡು ಇಟ್ಕೊಬೇಕು. ನೋಡಿ ಹೀಗೆ ಈ ಥರ ರೆಡಿ ಮಾಡಿ, ಹೀಗೆಲ್ಲ ಕೂಡ ಎಲ್ಲವನ್ನು ಕೂಡ ಇದೇ ಥರ ರೆಡಿ ಮಾಡಿ ತೋರಿಸ್ತೀನಿ ನೋಡಿ. ಒಂದು ಸ್ವಲ್ಪ ಆದಷ್ಟು ತೋರಿಸ್ತೀನಿ, ರೆಡಿ ಮಾಡಿ ತೋರಿಸ್ತೀನಿ ನೋಡಿ. ಇವಾಗ ನೋಡಿ ಎಲ್ಲವನ್ನು ಇದೇ ಥರ ರೆಡಿ ಮಾಡ್ಕೊಂಡು ತೊಗೊಂಡಿದ್ದೀನಿ. ಈಗ ನೋಡಿ ನೀವೇ ನೋಡಿ, ಒಂದು ಕೂಡ ಎಣ್ಣೆಯಲ್ಲಿ ಓಪನ್ ಆಗಲ್ಲ, ನೀಟಾಗಿ ಕರೆಕ್ಟಾಗಿ ಬೇಯುತ್ತೆ. ಆದರೆ ಎಣ್ಣೆನ ನೀವು ಹದವಾಗಿ ಮೇಯ್ನ್ ಕಾಯಿಸ್ಕೊಳ್ಬೇಕು. ಜೋರ ಉರಿ ಇಟ್ಕೊಂಡಿದ್ರೆ ಅದು ಸೀದೋಗುತ್ತೆ ಎಣ್ಣೆ. ಮೀಡಿಯಮ್ ಉರಿನಲ್ಲಿ ಕಾಯಿಸ್ಕೊಂಡು ಹಾಕ್ಕೊಂಡು ತಿಳಿಸ್ಕೊಳ್ಬೇಕು. ಅಂದರೆ ಜೋರಾಗಿ ಇಟ್ಕೊಂಡಿದ್ರೆ ಸಮೋಸಗಳು ಕಪ್ಪಾಗುತ್ತೆ. ನೀವೇ ಈಸಿಯಾಗಿ ಸಮೋಸನ ಮಾಡ್ಕೊಳ್ಬೋದು ನೋಡಿ. ಮನೆಯಲ್ಲೇ ನೀವು ರುಚಿಯಾಗಿರುವಂಥ ಸಮೋಸನ ರೆಡಿ ಮಾಡ್ಕೊಳ್ಬೋದು. ಈ ಥರ ಅಗಲ ಇರೋ ಬಾಣಲಿನಲ್ಲಿ ಹಾಕ್ಕೊಂಡು ಫ್ರೀಯಾಗಿ ಬೇಯಬೇಕು ಸಮೋಸಗಳು ನೀಟಾಗಿ. ಈ ಥರ ನೋಡಿ ಇದನ್ನು ಕೂಡ ತೇಲ್ಸಿಟ್ಕೊಂಡಿದ್ದೀನಿ ನೋಡಿ. ನಾನು ಇದು ಕಟ್ ಮಾಡಿದ್ನೆಲ್ಲ ಸೈಡಿನ ಪೀಸೆಲ್ಲ ಈ ಥರ ಕಟ್ ಮಾಡಿರೋದನ್ನು ನೀಟಾಗಿ ಸಣ್ಣ ಊರಿನಲ್ಲೇ ಅದನ್ನು ಕೂಡ ತೇಲ್ಸ್ಕೊಂಡು ತೊಗೊಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಹೀಗೆ ನೋಡಿ ಎರಡೂ ಕಡೆಯೂ ಕೂಡ ಒಂದೊಂದಾಗಿ ನಿಧಾನವಾಗಿ ತಿರುಗಿಸ್ಕೊಳ್ಬೇಕು. ಹದವಾಗಿ ಮೇಯ್ನ್ ಏನಂದರೆ ಈಗ ಸಮೋಸ ಮಾಡೋದೇನಂತ ಕಷ್ಟವೂ ಅಲ್ಲ, ಏನೂ ಅಲ್ಲ. ನೀಟಾಗಿ ನೀವು ಹದವಾಗಿ ನಿಧಾನವಾಗಿ ತೇಲಿಸ್ಕೊಳ್ಬೇಕು. ಮೇಯ್ನು ನಿಧಾನವಾಗಿ ಬೇಯಿಸ್ಕೊಳ್ಳೋದಿದೆಯಲ್ಲ ಅದೇ ಮೇಯ್ನ್ ಇರೋದು. ನೀವೀಗ ಗೊತ್ತಾಗುತ್ತೆ, ನೀವು ಒಂದು ಸಲ ಬೇಯಿಸ್ಕೊಂಡ್ಮೇಲೆ ನಿಮಗೆ ಗೊತ್ತಾಗುತ್ತೆ ಹೆಂಗಿರುತ್ತೆ ಅಂತ. ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಸಮೋಸ ಅಂತ ಅಂದರೆ. ತುಂಬ ರುಚಿಯಾಗಿರುತ್ತೆ, ತುಂಬ ಅಂದರೆ ತುಂಬ ಟೇಸ್ಟಿಯಾಗೂ ಕೂಡ ಬರುತ್ತೆ. ದೊಡ್ಡವರಿಂದ ಮಕ್ಕಳಿಂದ ದೊಡ್ಡವರೆಗೂ ಎಲ್ರಿಗೂ ಇಷ್ಟ ಆಗುವಂಥ ಸಮೋಸ ಇದು. ನೀವೇ ನೋಡಿ, ಈಗ ಇದೇ ಥರ ಆನಿಯನ್ ಸಮೋಸ ಅಂದರೆ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ನೋಡಿ. ಈರುಳ್ಳಿ ಎಲ್ಲ ಫ್ರೈ ಮಾಡೋದು ಬೇಡ, ಏನು ಬೇಡ, ತುಂಬ ಸಿಂಪಲ್ಲು, ಬೇಗ. ಮೈದಾ ಹಿಟ್ಟಿದ್ರೆ ಅದೊಂದು ಸ್ವಲ್ಪ ಕಲಸಿಟ್ಕೊಂಡು ಅದಕ್ಕೆ ಈರುಳ್ಳಿ ಜೊತೆಗೆ ಧನಿಯಾ ಪುಡಿ, ಮೆಣಸಿನ್ಕಾಯಿ ಪುಡಿ, ಗರಂ ಮಸಾಲ ಎಲ್ಲ ಹಾಕ್ಕೊಂಡು, ಅಂದರೆ ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಇದೆಲ್ಲ ಹಾಕ್ಬಿಟ್ಟು ಇಷ್ಟೇ. ಜಸ್ಟ್ ಒಂದು ಸ್ವಲ್ಪ ಪೇಪರ್ ಅವಲಕ್ಕಿ ಮನೆಯಲ್ಲಿ ಇದ್ದೇ ಇರುತ್ತೆ, ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಅಷ್ಟೇ ಸಾಕು. ತುಂಬ ಚೆನ್ನಾಗಿರುವಂಥ ಸಮೋಸ ರೆಡಿ ಆಗುತ್ತೆ. ಈಗ ಸಮೋಸನ ಫೋಲ್ಡಿಂಗ್ ಎಲ್ಲ ಮಾಡಬೇಕು, ಓಪನ್ ಆಗುತ್ತೆ ಎಣ್ಣೆಯಲ್ಲಿ, ಆ ಥರ ಅನ್ನೋಂಗೆ ಇಲ್ಲ. ತುಂಬ ಚೆನ್ನಾಗಿರುತ್ತೆ, ಬೇಗ ಮಾಡ್ಕೊಳ್ಬೋದು. ತುಂಬ ಅಂದರೆ ಸಿಂಪಲ್ ರೆಸಿಪಿನ ನಾನು ತೋರಿಸ್ಕೊಡ್ತಾಯಿದ್ದೀನಿ ನಿಮಗೆ. ತುಂಬ ಬೇಗ ಮಾಡ್ಕೊಳ್ಳೋವಂಥ ರೆಸಿಪಿ ಇದು. ನೋಡಿ ಹೀಗೆ ಹಂಗೆ ಬೇಯಿಸ್ಕೊಳ್ತಾ ಇರಬೇಕು ನಿಧಾನವಾಗಿ, ಆರಾಮಾಗಿ, ಫ್ರೀಯಾಗಿ. ಈ ಥರ ಸಮೋಸಗಳು ಬೇಯಬೇಕು. ಇನ್ನೂ ಕೂಡ ಆಗಿಲ್ಲ ಅವು, ನಿಮಗೆ ಗೊತ್ತಾಗುತ್ತೆ. ನೀಟಾಗಿ ಕಲರ್ ಬರಬೇಕು, ಫುಲ್ಲು ಕಲರ್ ಬಂದಾಗ ಅಲ್ಲಿಗೆ ಸಮೋಸಗಳು ಆಗಿದೆ ಅಂತ. ನೋಡಿ ಈ ಥರ ನಿಧಾನವಾಗಿ ಬೇಯಿಸ್ಕೊಳ್ಬೇಕು. ಏನಿಲ್ಲ ಅಂದ್ರೂ ನೀವು ಬೇಯಿಸ್ಕೊಳ್ಳೋದಕ್ಕೆ ಒಂದು 10 ನಿಮಿಷ ಬೇಕು. ನಿಧಾನವಾಗಿ ಸ್ಲೋನಲ್ಲಿ ಬೇಯಿಸ್ಕೊಳ್ಬೇಕಲ್ಲ, ಅದಕ್ಕೋಸ್ಕರ ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನೋಡಿ ಈ ಥರ ಕಲರ್ ಚೆನ್ನಾಗಿ ಬರೋ ತನಕ ಬೇಯಿಸ್ಕೊಳ್ಬೇಕು. ಒಂದೊಂದನ್ನು ತಿರುಗಿಸಿ ಬೇಯಿಸ್ತಾ ಇರಬೇಕು, ಸೀಸಬಾರ್ದು ಮಾತ್ರ. ನೋಡಿ ಸಮೋಸಗಳೆಲ್ಲಾದರೂ ಏನಾದರೂ ಓಪನ್ ಆಯಿತಾ? ಎಲ್ಲೂ ಇಲ್ಲ, ಏನೂ ಇಲ್ಲ. ನೀವು ಹಾಕೋದು ಏನಂತಂದರೆ, ನಾನು ಹೇಳಿದ್ನಲ್ವ, ಆ ಥರ ಮೈದಾ ಹಿಟ್ಟಿಂದು ಕ್ರೀಮ್ ರೆಡಿ ಮಾಡಿಕೊಂಡ್ರೆ, ನೀವು ಆ ಥರ ಪೇಸ್ಟ್ ನೀವು ರೆಡಿ ಮಾಡಿಕೊಂಡ್ರೆ, ನೀವೀಗ ಸಮೋಸಗಳು ಓಪನ್ ಆಗೋದು ಆ ಥರ ಎಲ್ಲ ಏನೂ ಆಗಲ್ಲ. ತುಂಬ ರುಚಿಯಾಗಿ ಬೇಗ ನೀವೇ ಕೂಡ ಮನೆಯಲ್ಲಿ ಮಾಡ್ಕೊಳ್ಬೋದು. ಚಳಿಗೆ ಮಳೆಗಂತೂ ಒಳ್ಳೆ ಚೆನ್ನಾಗಿರುತ್ತೆ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ, ಸೂಪರಾಗಿರುತ್ತೆ ಮಾತ್ರ. ಟೇಸ್ಟ್ ಮಾತ್ರ
ಅದರಲ್ಲಂತೂ ನೀವು ಮಾಡ್ಕೊಂಡು ತಿನ್ನಲೇಬೇಕು. ಈ ಥರ ಸಮೋಸ ಮಾತ್ರ, ಈರುಳ್ಳಿ ಸಮೋಸನ ನೀವು ಒಂದು ಸಲ ಮಾಡಿಕೊಂಡು ಈ ರೀತಿಯಾಗಿ ತಿಂದ್ರೇ ನಿಮಗೆ ಗೊತ್ತಾಗುತ್ತೆ. ಈಗ ನಾನು ತೋರಿಸಿರೋ ರೀತಿಯಲ್ಲೇ ಮಾಡ್ಕೊಳ್ಳಿ, ತುಂಬ ಸಿಂಪಲ್ಲಾಗೈತೆ. ಒಟ್ಟಿನಲ್ಲೇನು ನೀವು ರಿಸ್ಕ್ ತೊಗೊಂಡು ಈರುಳ್ಳಿ ಎಲ್ಲ ಫ್ರೈ ಮಾಡಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿ ಆ ಥರ ಮಾಡೋ ಅಂಥ ರಿಸ್ಕೇ ಇಲ್ಲ. ಸುಮ್ಮನೆ ಸಿಂಪಲ್ ಈರುಳ್ಳಿ ಹಚ್ಚಾಕ್ಕೊಂಡು ಆರಾಮಾಗಿ ಮಾಡ್ಕೊಳ್ಬೋದು. ಬರಲ್ಲ ಅನ್ನೋರು ಕೂಡ ಮಾಡ್ಕೊಳ್ಬೋದು. ಯಾರಿಗೆ ಸಮೋಸ ಮಾಡೋಕ್ಕೆ ಬರಲ್ಲ ಅನ್ನೋರು ಈ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಬೇಗ ಮಾಡ್ಬೋದು. ಅಯ್ಯೋ ಇಷ್ಟು ಸುಲಭನಾ, ಇಷ್ಟು ಬೇಗ ಮಾಡ್ಕೊಳ್ಬೋದಾ ಅನಿಸುತ್ತೆ ನಿಮಗೇನೆ, ಅಷ್ಟು ಚೆನ್ನಾಗಿರುತ್ತೆ. ನೋಡ್ಕೊಳ್ಳಿ, ಹಿಂಗೆ ಬೇಯಿಸ್ಕೋಬೇಕು. ಒಂದೇ ಹದವಾಗಿ ಬೇಯಬೇಕು. ಹದವಾಗಿ ಬೆಂದ್ರೇ ಚೆನ್ನಾಗಿರೋದು. ನೀವು ಈ ಸಮೋಸಾಗಂತೂ ನಿಮಗೆ ಅನಿಸುತ್ತೆ ಎಷ್ಟು ಬೇಗ ಆಗುತ್ತಾ. ನೀವು ಸಮೋಸ ಮಾಡೋದಕ್ಕೆ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ಇಷ್ಟು ಬೇಗ ಆಗುತ್ತಾ ಸಮೋಸ, ಇಷ್ಟು ಈಸಿನ ಸಮೋಸ ಮಾಡೋದು ಅನಿಸುತ್ತೆ ನಿಮಗೇನೆ. ನೋಡಿ, ಯಾವ್ಯಾವ ಕಡೆ ಬೆಂದಿಲ್ವೋ ನೀವೇ ರೊಟೇಟ್ ಮಾಡಿ ಆ ಕಡೆ ಈ ಕಡೆ ನೀವೇ ಬೇಯಿಸಬೇಕು. ತುಂಬ ಚೆನ್ನಾಗಿ ಬರುತ್ತೆ. ತುಂಬ ರುಚಿಯಾಗಿರುತ್ತೆ ಸಮೋಸ ಅಂತೂ. ನೋಡಿ, ಈಗ ಕರೆಕ್ಟಾಗಿ ಬೆಂದಿದೆ ಎಲ್ಲ ಕಡೆನೂ ಕೂಡ. ಎಷ್ಟು ಗರಿಯಾಗಿದೆ ಸಮೋಸ ಅಂದರೆ ಅಷ್ಟು ಗರಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ನಾನೊಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ರೇ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ನೋಡಿ ಹೇಗೆ ಬಂದಿದೆ ಅಂತನ. ನೀವು ಫಸ್ಟ್ ಟೈಮ್ ಟ್ರೈ ಮಾಡಿದ್ರೂ ಕೂಡ ಇದೇ ಥರ ಬರುತ್ತೆ. ಹಸಿಟ್ಟನ್ನು ಕಲಸೋವಾಗ ಮಾತ್ರ ನೀವು ಒಂದು ಅರ್ಧ ಸೌಟಷ್ಟು, ಒಂದು ಅರ್ಧ ಸ್ಪೂನು, ಒಂದು 2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಬಿಸಿ ಎಣ್ಣೆ ಹಾಕ್ಕೊಂಡು ನೀವು ಕಲಿಸ್ಬಿಟ್ರೆ ಚೆನ್ನಾಗಿ ಬರುತ್ತೆ. ನೀವು ಮೇನ್ ಬಿಸಿ ಎಣ್ಣೆ ಹಾಕ್ಕೊಂಡು ಕಲಿಸ್ಬೇಕು, ಚೆನ್ನಾಗಿ ಬರುತ್ತೆ. ಅಂದರೆ ಈ ಸಮೋಸನ ನೀವು ಸಾಸ್ ಜೊತೆಗೆ ತಿಂದ್ರಂತೂ ತುಂಬ ಚೆನ್ನಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ಮಾತ್ರ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಬರೀದು ಕೂಡ ತಿನ್ಬೋದು. ಕೆಲವೊಬ್ಬರಿಗೆ ಸಾಸ್ ಜೊತೆಗೆ ಇಷ್ಟ ಆಗಲ್ಲ, ಆದ್ರೂ ಕೂಡ ಇಷ್ಟ ಇಲ್ಲ ಅನ್ನೋರು ಬೇಡ. ನೀವು ಬೇಕಿದ್ರೆ ತಿನ್ನೋರು, ಇಷ್ಟಪಟ್ಟು ತಿನ್ನೋರು ಸಾಸ್ ಜೊತೆಗೆ ತಿನ್ನಿ, ಹೆಂಗಿರುತ್ತೆ ಅಂತ ನೋಡಿ, ನಿಮಗೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಹಂಗೇ ಇರುತ್ತೆ. ನೀವು ಒಂದ್ಸಲ ಈ ಥರ ಸಮೋಸ ನೀವು ತಿನ್ನಲೇಬೇಕು. ನೀವು ಮಾಡ್ಕೊಂಡು ಇದೇ ಥರ ಟ್ರೈ ಮಾಡಲೇಬೇಕು. ಹೆಂಗಿರುತ್ತೆ ನೋಡಿ, ನೀವೇ ನೋಡ್ತಾ ಇದ್ದೀರಲ್ಲ. ಈಗ ಸೈಡಿಂದೆಲ್ಲ ಕಟ್ ಮಾಡೋದ್ನಲ್ಲ, ಅದು ಚಿಪ್ಸು ಕೂಡ ಎಣ್ಣೆಯಲ್ಲಿ ತೇಲಿಸ್ಬಿಟ್ರೆ ಮಾತ್ರ ತುಂಬ ಮಕ್ಕಳಂತೂ ಇಷ್ಟಪಟ್ಟು ತಿನ್ನೋ ಅಂಥ ರೆಸಿಪಿನೇ ಅದು. ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಖಾರ ಇರಲ್ಲ, ಏನಿಲ್ಲ ಅದರಲ್ಲಿ. ಚಿಪ್ಸ್ ಥರ ಇರುತ್ತಲ್ಲ, ಇಷ್ಟಪಟ್ಟು ಚೆನ್ನಾಗಿರುತ್ತೆ, ತಿಂತಾರೆ ನೋಡಿ. ಅದು ಕೂಡ ವೇಸ್ಟ್ ಆಗಲ್ಲ, ಈ ಸಮೋಸನೂ ಕೂಡ ಆಗಲ್ಲ, ಚೆನ್ನಾಗಿ ಬರುತ್ತೆ. ನೀವೇ ನೋಡಿ, ಇದೇ ಚಿಪ್ಸ್ ನೋಡಿ, ಇಷ್ಟು ಕೂಡ ತೇಲಿಸ್ದಂಗೆಲ್ಲ ನಮ್ಮ ಮನೇಲೂ ಕೂಡ ಮಕ್ಕಳು ಅಷ್ಟೇ ಇಷ್ಟಪಟ್ಟು ತಿಂದರು. ಚೆನ್ನಾಗಿತ್ತು. ಖಾಲಿನೂ ಕೂಡ ಮಾಡಿದ್ರು. ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು. ಈ ಚಿಪ್ಸ್ ಅಂತೂ ಇನ್ನೂ ಇಷ್ಟಪಟ್ಟು ಚೆನ್ನಾಗಿ ತಿಂತಾರೆ, ಚೆನ್ನಾಗಿರುತ್ತೆ, ಇಷ್ಟಪಟ್ಟು ತಿಂತಾರೆ. ನೀವೇ ಒಂದು ಸಲ ನೋಡಿ, ಒಂದು ಸಲ ನೀವು ಟ್ರೈ ಮಾಡಲೇಬೇಕು. ಎಷ್ಟು ಗರಿಯಾಗಿರುತ್ತೆ ಅಂದರೆ ಅಷ್ಟು ಗರಿಯಾಗಿರುತ್ತೆ. ಎಲ್ರಿಗೂ ನಮಸ್ಕಾರ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಇನ್ನೊಂದು ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.